ಈ ಮಗು ಕೇಳಬೇಕಾಗಿರೋದಿಷ್ಟೇ, ಕ್ಷಮಿಸಿ ಬಿಡು ಕಂದಮ್ಮ ಅಂತ ಹೇಳಿ. ಬೇರೆ ಏನೂ ಇಲ್ಲ ನಮ್ಮ ಹತ್ರ. ನಾವು ಅಸಹಾಯಕರಾಗಿನೇ ಕ್ಷಮಿಸಿ ಬಿಡು ಕಂದಮ್ಮ ಅಂತ ಹೇಳಿ. ಯಾಕೆ ಅಂತಂದ್ರೆ ಎಷ್ಟೇ ಇವರಿಗೆ ಹೊಡೆದ್ರೂ ಕೂಡ ಇರೋದೊಂದು ರೀತಿಯಾಗಿ ಎಮ್ಮೆ ಚರ್ಮ ಇದ್ದಂತೆ. ಕೇಳಲ್ಲ ಸರ್ಕಾರ. ಕಂದನನ್ನ ಕೊಲೆ ಮಾಡಿದಂಥವ್ರು ಯಾರು? ರಸ್ತೆ ಕಾಮಗಾರಿಗೆ 2 ವರ್ಷದ ಬಾಲಕ ಸಾವನ್ನಪ್ಪಿರುವಂತ ಪ್ರಕರಣ. ಈ ಹಿಂದೆ ಡಿಸಿಎಂಗೆ ಮನವಿಯನ್ನ ಕೂಡ ಸ್ಥಳೀಯರು ಮಾಡಿರ್ತಾರೆ. ರಸ್ತೆ ದುರಸ್ತಿಯ ಬಗ್ಗೆ ಬೆಂಗಳೂರು ನಡಿಗೆ ವೇಳೆ ಮನವಿಯನ್ನ ಮಾಡಿರ್ತಾರೆ. ರಸ್ತೆ ದುರಸ್ತಿ ವಿಳಂಬ ಹಿನ್ನೆಲೆಯಲ್ಲಿ ಮಗುವಿನ ನೆತ್ತರು ಹರಿದೋಗ್ಬಿಟ್ಟಿದೆ. ಡಿಸಿಎಂ ಸಾಹೇಬ್ರೆ, ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಲಾಭ ಏನು ಆಗಿದ್ದಾಗ, ಏನದಕ್ಕೆ ಲಾಭ ಏನು ಆಗಿದ್ದಾಗ ಸುಮ್ಮನೆ ಪ್ರಚಾರನ? ಎಲ್ಲ ರಿಕ್ವೆಸ್ಟ್ ಮಾಡಿದ್ರು, ಎಲ್ಲ ಕೇಳ್ಕೊಂಡಿದ್ರು, ಏನು ಪ್ರಯೋಜನ ಬಂತು? CM ಆಗಬೇಕು ಅಂತ ಇದ್ದೀರಾ? ಜನರ ಇಂಥವೆಲ್ಲ ಇದಕ್ಕೆಲ್ಲ ಸ್ಪಂದಿಸಬೇಕು. ಚರಂಡಿ ಗುಂಡಿ ಹೇಳಿ, ನಿಮ್ಮ ಪ್ರಾಬ್ಲಮ್ ಹೇಳಿ ಸರ್. ನಮ್ಮ ಇಲ್ಲಿ ಕಿತ್ತನೂರು ಗ್ರಾಮ ಪಂಚಾಯತಿ ಅಂತ ಸರ್, ಪಕ್ಕದಲ್ಲೇ ನಮ್ದು BBMPಗೆ ಅಟ್ಯಾಚ್ ಆಗಿದ್ದೀವಿ ಸರ್. ನಮಗೆ ಮೂಲ ಸೌಕರ್ಯಗಳು ಏನೂ ಇಲ್ಲ ಸರ್. ನಮ್ದು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಸರ್. ನಮ್ಗೆ ಆ ರಸ್ತೆಗಳು ಎಲ್ಲ ಕಿತ್ತೋಗಿದೆ. ಚರಂಡಿ ಗುಂಡಿಗಳೆಲ್ಲ ಸರ್, ರಸ್ತೆಯಲ್ಲಿ ಏನೂ ಇಲ್ಲ ಸರ್. ನಮಗೆ ಡ್ರೈನೇಜ್ ಇಲ್ಲ, ರಸ್ತೆ ಇಲ್ಲ. ನೀವು ಹೇಳ್ತಾ ಇರೋದು ಈಗ ನಿಮ್ ಪಂಚಾಯತಿ ಇದೆ ಸರ್. ಈಗ ನಿಮ್ನ ನೆಕ್ಸ್ಟ್ ಕಾರ್ಪೊರೇಷನ್ ಸೇರಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಸರ್, ಕಾರ್ಪೊರೇಷನ್ ಸೇರೋದೊಂದು, ಬಟ್ ನಮ್ದೇನು ಅಂದ್ರೆ ನಮ್ದು ಅಟ್ಲೀಸ್ಟ್ ನಮ್ಮ ಮುಖ್ಯ ರಸ್ತೆಗಳಾದ್ರೂ ಡಾಂಬರೀಕರಣ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಸರ್. ಓಕೆ, ಆಯ್ತು. ನಿಮ್ದು ಹೆಸರು ಬರ್ತಿಸಿದ್ರಲ್ಲ, ನಿಮ್ಗೆ ಫೋನ್ ಮಾಡಿ ನಾನು ಮಾತಾಡ್ತೀವಿ. ಆಮೇಲೆ ನೀವು ಹೇಳೋದು ನೆಕ್ಸ್ಟ್ ಕೊಡಿ, ನಿಮ್ ರೆಪ್ರೆಸೆಂಟೇಷನ್ ಕೊಡಿ. ಹೇಳಿ, ನಿಮ್ ಪ್ರಾಬ್ಲಮ್ ಹೇಳಿ ಸರ್. ನಮ್ಮ ಇಲ್ಲಿ ಕಿತ್ತನೂರು ಗ್ರಾಮ ಪಂಚಾಯತಿ ಅಂತ ಸರ್, ಪಕ್ಕದಲ್ಲೇ ನಮ್ದು BBMPಗೆ ಅಟ್ಯಾಚ್ ಆಗಿದ್ದೀವಿ ಸರ್. ನಮಗೆ ಮೂಲ ಸೌಕರ್ಯಗಳು ಏನೂ ಇಲ್ಲ ಸರ್.